ನೀವೆಲ್ಲರೂ ಬಾಳೆ ಎಲೆ ಅರಿಶಿನ ಎಲೆಯಲ್ಲಿ ಪಾತೊಳಿ ಮಾಡಿರ್ತೀರ. ಆದರೆ ಈ ಸಂಪಿಗೆ ಎಲೆಯನ್ನು ಬಳಸಿ ಯಾವತ್ತಾದರೂ ಪಾತೊಳಿ ಮಾಡಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಹಲಸಿನ ಹಣ್ಣಿನ ಪಾತೊಳಿ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ. ಸಂಪಿಗೆ ಎಲೆಯೊಂದಿಗೆ ಈ ಹಣ್ಣಿನ ಪರಿಮಳ ಸೇರಿ ಪಾತೊಳಿ ಸೂಪರ್ ಅದ್ಭುತ, ತುಂಬಾ ರುಚಿಯಾಗಿರ್ತದೆ. ನೋಡಿ ಎಷ್ಟು ಸೂಪರ್ ಸಾಫ್ಟ್ ಆಗಿದೆ ಅಲ್ಲ. ಇದನ್ನೀಗ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ತುಂಬ ಸುಲಭ, ಮಾಡೋದು ಸುಲಭ, ರುಚಿ ಕೂಡ ಅಷ್ಟೇ. ನಾನಿಲ್ಲಿ 1.5 ಕಪ್ ಅಳತೆ ಇಡ್ಲಿ ರವೆ ತೆಗೆದುಕೊಂಡಿದ್ದೇನೆ. ಅದನ್ನು ಒಂದು ನೀರಲ್ಲಿ ತೊಳೆದು ಒಂದು 10 ನಿಮಿಷ ನೆನೆಸಿದರೆ ಸಾಕು. ಇದರ ಬದಲಿಗೆ ನೀವು ಬಾಂಬೆ ರವೆ ಅಥವಾ ಬನ್ಸಿ ರವೆ ಕೂಡ ಹಾಕ್ಬೋದು. ಅದನ್ನು ತೊಳೆಯುವ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ 1.5 ಕಪ್ ಅಳತೆಯಷ್ಟು ಮೆದು ಹಲಸಿನ ಹಣ್ಣು. ಉತ್ತರ ಕನ್ನಡದಲ್ಲಿ ಇದಕ್ಕೆ ಬೊಕ್ಕೆ ಹಣ್ಣು ಅಂತಾರೆ. ಚಕ್ಕೆ ಹಣ್ಣು ಅಂದರೆ ಸ್ವಲ್ಪ ಗಟ್ಟಿ, ಬೊಕ್ಕೆ ಹಣ್ಣು ಅಂದರೆ ಸ್ವಲ್ಪ ಮೆದುವಾದ ಹಣ್ಣು. ಅದು 1.5 ಕಪ್ಪು. ಹಾಗೆ 1 ಕಪ್ ಅಳತೆ ಬೆಲ್ಲ, ತುರಿದ ಬೆಲ್ಲ. 1 ಕಪ್ ಅಳತೆಯಲ್ಲಿ ತೆಂಗಿನ ತುರಿ ಸಮ ಪ್ರಮಾಣ ತಗೊಂಡಿದ್ದೇನೆ. ಅಂದರೆ ತೆಂಗಿನ ತುರಿ ಮತ್ತು ಬೆಲ್ಲ ಸಮ ಪ್ರಮಾಣ. ನೀರನ್ನು ಹಾಕದೆ ಇದನ್ನು ನೈಸಾಗಿ ರುಬ್ಬಬೇಕು. ಈಗ ಇಲ್ಲಿ ನೆನೆ ಹಾಕಿದ ಇಡ್ಲಿ ರವೆ ಚೆನ್ನಾಗಿ ಹಿಂಡಿ, ನೀರಿನ ಅಂಶ ಇರಬಾರ್ದು, ಪೂರ್ತಿಯಾಗಿ ಹಿಂಡಿ ನೀರು ತೆಗಿಬೇಕು. ರುಚಿಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೇನೆ. ಇದೀಗ ಒಂದು ಪಾತ್ರೆಯಲ್ಲಿ ಹಾಕಿ ಅದರಲ್ಲಿ ನಾವು ರುಬ್ಬಿದ ಪೇಸ್ಟನ್ನು ಹಾಕಿ ಬೆರೆಸ್ಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ, ನಾವು ರುಬ್ಬಿದ ಪೇಸ್ಟು ಸಾಕಾಗ್ತದೆ. ಹಾಗೆ ಬೆಲ್ಲ ಮಾತ್ರ ನೋಡ್ಕೊಂಡು ಹಾಕಿ, ಯಾಕೆಂದರೆ ನಂದು ಹಣ್ಣು ಸ್ವಲ್ಪ ಸಪ್ಪೆ ಇತ್ತು, ಹಾಗಾಗಿ ನಾನು 1 ಲೋಟ ಹಾಕಿದ್ದೇನೆ. ತುಂಬ ಸಿಹಿ ಹಣ್ಣಾದರೆ 3/4 ಲೋಟ ಸಾಕು. ಅದರ ತೆಂಗಿನ ತುರಿ ಪ್ರಮಾಣ 1 ಲೋಟನೇ ಇರಲಿ. ಎಲ್ಲವನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಸೇರಿಸೋದು ಬೇಡ. ಇದು ಮತ್ತೆ ದಪ್ಪನೇ ಇರಬೇಕು, ಇಲ್ಲಾಂದರೆ ಬೇಯುವಾಗ ಸ್ವಲ್ಪ ನೀರು ಹಿಡಿದು ಹೋಗ್ತದೆ. ಈಗ ಸ್ವಲ್ಪ ರುಚಿ ನೋಡಿ, ಅಂದರೆ ಇದಕ್ಕೆ ಸಿಹಿ ಎಲ್ಲ ಸರಿ ಇದೆಯಾ ಅಂತ. ಸ್ವಲ್ಪ ಕಡಿಮೆ ಅನಿಸಿದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ಇದು ಸಂಪಿಗೆ ಎಲೆ, ಬಿಳಿ ಸಂಪಿಗೆ ಎಲೆ. ಹಾಗೆ ಇದು ಸಾಗವಾನಿ ಎಲೆ. ಇದು 2 ಎಲೆಯನ್ನು ಬಳಸಿ ನಾನಿವತ್ತು ಪಾತೊಳಿ ಮಾಡಿದ್ದೇನೆ. ಇದರಲ್ಲಿ ಮಾಡಿದರೆ ಇದರ ಪಾತೊಳಿ ಘಮನೇ ಬೇರೆ, ತುಂಬ ರುಚಿಯಾಗಿರ್ತದೆ. ಈ ಥರ ಎಲೆಗಳು ಸಿಗಲಿಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಆದರೆ ಈ ಎಲೆಯಲ್ಲಿ ಒಂದು ಸಲ ಮಾಡಿ ನೋಡಿ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತದೆ. ಆದರೆ ಇದು ಪರಿಮಳದ ಸಂಪಿಗೆ ಅಲ್ಲ, ಬಿಳಿ ಸಂಪಿಗೆ. ಹಾಗೆ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ತೆಳುವಾಗಿ ಹರಡಿಕೊಳ್ಳಿ. ಈ ಪಾತೊಳಿ ಬಿಸಿ ಇರುವಾಗ ಒಂಥರ ರುಚಿ, ಮಾರನೇ ದಿನ ಇಟ್ಟು ತಿಂದರೆ ಇನ್ನೂ ರುಚಿ. 2-3 ದಿನ ತನಕ ಆರಾಮಾಗಿ ತಿನ್ಬೋದು ಇದನ್ನು. ಇದು ಸಾಗವಾನಿ ಎಲೆಯಲ್ಲಿ ಕೂಡ ಹಾಕಿದ್ದೇನೆ. ಕೆಲವರು ಅಕ್ಕಿ ನೆನೆಸ್ಬಿಟ್ಟು ಪಾತೊಳಿ ಮಾಡ್ತಾರೆ, ಆದರೆ ನಮಗೆ ಈ ರವೆ ಹಾಕಿ ಮಾಡಿದ್ರೆ ಇಷ್ಟ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪಾತೊಳಿಯನ್ನು ಮಾಡ್ತಾರೆ. ಈಗ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ತೇನೆ. ಮುಂಚಿನ ದಿನವೇ ಎಲ್ಲ ಎಲೆಯನ್ನು ಚೆನ್ನಾಗಿ 2-3 ನೀರಲ್ಲಿ ತೊಳೆದು, ಅಂದರೆ ಅದಕ್ಕೆ ಧೂಳೆಲ್ಲ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಚೆನ್ನಾಗಿ ತೊಳೆದಿಟ್ಟಿದೆ. ಇದು ನಮಗೆ ಊರಿಂದ ಅಕ್ಕಂದಿರು ಕಳಿಸಿದ್ದು. 2 ಥರ ಎಲೆ, ಹಾಗೆ ಪತ್ರೊಡೆ ಎಲೆ, ಆಮೇಲೆ ಕೆಸುವಿನ ದಂಟು, ಅಮಟೆಕಾಯಿ, ಬೆಂಬಲಕಾಯಿ ಎಲ್ಲ. ಈಗ ಮೊದಲೇ ಇಡ್ಲಿ ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಈ ಪ್ಲೇಟನ್ನು ಇಟ್ಟು ಮುಚ್ಚಳ ಮುಚ್ಚಿ ಒಂದು ಹಬೆ ಬರಲಿ. ಆಗ ಉರಿ ಸಣ್ಣ ಮಾಡಿ 35-40 ನಿಮಿಷ ಸಾಕು. ಈಗ ಇದು ಬೆಂದಿದೆ ಅಂತ ಗೊತ್ತಾಗಲಿಕ್ಕೆ ನೋಡಿ, ಎಲೆ ಬಣ್ಣ ಚೇಂಜ್ ಆಗಿದೆ ಅಲ್ವಾ. ಇಲ್ಲಾಂದ್ರೆ ನೀವು ಒಂದ್ಸಲ ಸ್ವಲ್ಪ ಟಚ್ ಮಾಡಿ ನೋಡಿ, ಅಥವಾ ಒಂದು ಸ್ವಲ್ಪ ಚಾಕು ಸಹಾಯದಿಂದ ನೋಡಿ. ತುಂಬ ಬಿಸಿ ಇರ್ತದೆ, ನಿಧಾನವಾಗಿ ತೆಗೀರಿ. ಈ ಪಾತೊಳಿ ಬೇಯುವಾಗಂತೂ ಅದ್ರ ಪರಿಮಳಕ್ಕೆ ಆಹಾ, ಎಷ್ಟೊತ್ತಿಗೆ ತಿಂತೀನಿ ಅಂತ ಆಗ್ಬಿಡ್ತದೆ. ಅದು ನನ್ನ ಮಗಂತ ಆಫೀಸಿಂದ ಬರ್ತಾ, ಏನು ಮಮ್ಮಿ ಇವತ್ತು ಸ್ಪೆಷಲ್ ಪಾತೊಳಿ ಮಾಡಿದ್ಯಾ ಅಂತ ತುಂಬ ಖುಷಿ ಪಡ್ತಾರೆ ಮಕ್ಕಳು.
ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಡ್ತಾರೆ. ಹೊರಗಡೆ ತಿಂಡಿ ಚೈನೀಸು ಅದು ಇದು ತಿನ್ನೋಕ್ಕಿಂತ ಈ ಥರ ಏನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಮತ್ತು ಇದನ್ನು ಮತ್ತೆ ಮತ್ತೆ ಮಾಡಿಕೊಡು ಅಂತಾರೆ ಕೂಡ. ನೋಡಿ ಎಷ್ಟು ಬಿಸಿ ಬಿಸಿ ಪತ್ತೋಳಿ, ಇಷ್ಟು ನೋಡಿ ಆರಾಮಾಗಿ ತೆಗಿಬೋದು. ನೋಡಿ ಎಲ್ಲೂ ಅಂಟುಕೊಳ್ಳಿಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇದ್ರ ಜೊತೆಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಖಂಡಿತ ಒಬ್ಬರು ಮೂರಾದರೂ ತಿಂದೇ ತಿಂತಾರೆ, ಅಷ್ಟು ರುಚಿಯಾಗಿರ್ತದೆ. ಅದರಲ್ಲೂ ಆ ಹಣ್ಣಿನ ಪರಿಮಳ ಜೊತೆಲಿ ಎಲೆಯ ಘಮ ತುಂಬಾ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಈ ಹಲಸಿನ ಹಣ್ಣಲ್ಲಿ ಮುಳುಕ ಕೂಡ ಮಾಡಿದ್ದೇನೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ನೋಡಿ ಎಷ್ಟು ಸೂಪರ್ ಸಾಫ್ಟ್ ಆಗಿದೆಯಲ್ಲ. ಆಹಾ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಧನ್ಯವಾದ.